ಕಾನ್ಸ್ಟೇಬಲ್ನಿಂದ ಮಹಿಳೆಯ ಅತ್ಯಾಚಾರಕ್ಕೆ ಒಳಗಾದ್ರ ಅನ್ನೋ ಪ್ರಶ್ನೆ ಖುದ್ದು ಆ ಮಹಿಳೆಯೇ ಆರೋಪವನ್ನ ಮಾಡಿದ್ದಾರೆ. ಡಿಎಆರ್ಪಿಸಿ ಪುಟ್ಟಸ್ವಾಮಿ ವಿರುದ್ಧ ಮಹಿಳೆ ಅತ್ಯಾಚಾರದ ಆರೋಪವನ್ನ ಮಾಡಿದ್ದಾರೆ. ಚನ್ನಪಟ್ಟಣ ಮೂಲದ ಮಹಿಳೆಯಿಂದ ಈಗಾಗಲೇ ದೂರು ಕೂಡ ದಾಖಲಾಗಿದೆ. 112 ವಾಹನದ ಚಾಲಕನಾಗಿ ಕೆಲಸ ಮಾಡ್ತಿದ್ದಂತಹ ಪುಟ್ಟಸ್ವಾಮಿಯ ವಿರುದ್ಧ ಈ ಗಂಭೀರ ಆರೋಪ. ಗಲಾಟೆ ಪ್ರಕರಣ ಸಂಬಂಧ 112ಗೆ ಮಹಿಳೆ ಕಾಲ್ ಮಾಡಿದ್ರು. ಆಗ ಮೊಬೈಲ್ ನಂಬರನ್ನ ಪಡೆದು ಪಿಸಿ ಮಹಿಳೆಯ ಜೊತೆಗೆ ಸಲುಗೆಯನ್ನ ಬೆಳೆಸ್ಕೊಂಡಿದ್ರಂತೆ. ನಂತರದಲ್ಲಿ ತುಂಬಾ ಆಪ್ತರಾಗಿದ್ದಾರೆ. ಮಹಿಳೆಯನ್ನ ಯಾವ ರೀತಿಯಾಗಿ ಈತ ಬಳಸ್ಕೊಂಡಿದ್ದಾನೆ ಅಂದ್ರೆ ಆಕೆಯಿಂದ 12 ಲಕ್ಷ ರೂಪಾಯಿಯನ್ನ ಕೂಡ ಪಡೆದಿದ್ದಾನಂತೆ. ಅಷ್ಟು ಮಾತ್ರವಲ್ಲ, ಮಹಿಳೆಯ ಮೇಲೆ 4 ಬಾರಿ ಅತ್ಯಾಚಾರವನ್ನ ಎಸಗಿದ್ದಾನೆ ಪುಟ್ಟಸ್ವಾಮಿ ಅನ್ನೋ ಆರೋಪವನ್ನ ಖುದ್ದು ಆ ಮಹಿಳೆಯೇ ಮಾಡಿದ್ದಾರೆ. ಈಗಾಗಲೇ ದೂರನ್ನ ಕೂಡ ಕೊಟ್ಟಿದ್ದಾರೆ. ಡಿಎಆರ್ಪಿಸಿ ಪುಟ್ಟಸ್ವಾಮಿ ವಿರುದ್ಧ ಚನ್ನಪಟ್ಟಣ ಮೂಲದ ಮಹಿಳೆ ಈ ದೂರು ದಾಖಲಿಸಿರುವುದು. ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಹೇಗೆ ಅನ್ನೋ ಪ್ರಶ್ನೆಯನ್ನ ಈ ಪ್ರಕರಣದಲ್ಲಿ ಹಾಕಲೇಬೇಕಾಗುತ್ತೆ. 112 ವಾಹನದ ಚಾಲಕನಾಗಿ ಕೆಲಸವನ್ನ ಮಾಡ್ತಾ ಇದ್ದಂತಹ ಪಿಸಿ ಪುಟ್ಟಸ್ವಾಮಿ ಏನೋ ಒಂದು ಗಲಾಟೆ ಆಗಿತ್ತಂತೆ. ಆ ಗಲಾಟೆಯ ಬಗ್ಗೆ 112ಗೆ ಆ ಮಹಿಳೆ ಕಾಲ್ ಮಾಡಿದ್ದಾರೆ. ಆಗ ಇಬ್ಬರ ನಡುವೆ ಸಲುಗೆ ಬೆಳೆದಿದೆ. ಎಷ್ಟರ ಮಟ್ಟಿಗೆ ಅಂದರೆ 12 ಲಕ್ಷವನ್ನ ಈತನನ್ನ ನಂಬಿ ಆಕೆ ಕೊಟ್ಟಿದ್ದಾಳೆ ಅಂದರೆ ಯಾವ ಪರಿ ನಂಬಿಸಿದ್ದಾನೆ ಅನ್ನೋದನ್ನು ಕೂಡ ಇಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ದೂರು ಕೊಟ್ಟಿರುವಂತಹ ಮಹಿಳೆಗೂ ಪುಟ್ಟಸ್ವಾಮಿಗೂ ಎಷ್ಟು ದಿನದಿಂದ ಪರಿಚಯ ಇತ್ತು? ಒಂದಲ್ಲ ಎರಡಲ್ಲ 4 ಬಾರಿ ನನ್ನ ಮೇಲೆ ಅತ್ಯಾಚಾರ ಎಸಗಿ ದೌರ್ಜನ್ಯವನ್ನ ಮಾಡಿದ್ದಾರೆ ಅಂತ ಹೇಳಿ ಆ ಮಹಿಳೆ ಆರೋಪವನ್ನ ಮಾಡ್ತಿದ್ದಾಳೆ. ಪ್ರಕರಣ ಎಲ್ಲಿಗೆ ಬಂದಿದೆ ಅಂತ ಈಗ? ಮಧುಶ್ರೀ, ಕಾನೂನನ್ನ ರಕ್ಷಣೆ ಮಾಡಬೇಕಾಗಿದ್ದಂತ ರಕ್ಷಕರೇ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿರುವಂತ ಗಂಭೀರವಾದಂತಹ ಆರೋಪ ಕೇಳಿಬಂದಿದೆ. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣದಲ್ಲಿ ಈ ಒಂದು ಪ್ರಕರಣ ನಡೆದಿರುವಂತದ್ದು. ಡಿಆರ್ ಪೇದೆ ಪುಟ್ಟಸ್ವಾಮಿ ಅಂತ ಈತನ ಮೇಲೆ ಈಗ ಗಂಭೀರವಾದಂತಹ ಆರೋಪ ಕೇಳಿಬಂದಿದೆ. ಚನ್ನಪಟ್ಟಣ ತಾಲೂಕಿನ ಒಂದು ಕೆಎಂದೊಡ್ಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಆಕೆ ಕೆಲ ದಿನಗಳ ಹಿಂದೆ ಆಕೆಯ ಮನೆ ಬಳಿ ಒಂದು ಗಲಾಟೆ ನಡೆದಿರುತ್ತೆ. ಈ ಸಂಬಂಧಪಟ್ಟಂತೆ 112ಗೆ ಕರೆಯನ್ನು ಕೂಡ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ಅದರ ಚಾಲಕನಾಗಿ 112 ವಾಹನದ ಚಾಲಕನಾಗಿ ಇದೇ ಪೇದೆ ಪುಟ್ಟಸ್ವಾಮಿ ಅವರು ಇರ್ತಾರೆ. ಹಾಗೆ ಆ ಮಹಿಳೆಯ ನಂಬರ್ ಅನ್ನ ಪಡ್ಕೊಂಡು ಆ ನಂತರದಲ್ಲಿ ಆ ಮಹಿಳೆಯ ಜೊತೆ ಸಾಕಷ್ಟು ಸಲಿಗೆಯನ್ನ ಬೆಳೆಸ್ಕೊಂಡಿರುವಂತದ್ದು. ಆಕೆ ಈ ಸಂಬಂಧಪಟ್ಟಂತೆ ಎಂಕೆದೊಡ್ಡಿ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ದಾಖಲಿಸಿದ್ದಾರೆ. ನನ್ನ ಮೇಲೆ 4 ಬಾರಿ ಅತ್ಯಾಚಾರವನ್ನು ಕೂಡ ಎಸಗಿದ್ದಾರೆ. ಜೊತೆಗೆ ನಾನು ಬೇಡ ಅಂದ್ರೂ ಕೂಡ ನನ್ನ ಮೇಲೆ ಸಾಕಷ್ಟು ಬಾರಿ ಬಲವಂತವಾಗಿ ಈ ರೀತಿ ಅತ್ಯಾಚಾರವನ್ನು ಎಸಗಿದ್ದಾರೆ. ಜೊತೆಗೆ ನನ್ನ ಬಳಿ ಇದ್ದಂತ 12 ಲಕ್ಷ ರೂವನ್ನು ಕೂಡ ಸಾಕಷ್ಟು ಬಾರಿ ಇಟ್ಕೊಂಡಿದ್ದಾರೆ. ನಾನು ನನ್ನ ಚಿನ್ನವನ್ನು ಕೂಡ ಗಿರಿವಿ ಇಟ್ಟು ಇದನ್ನ ಕೊಟ್ಟಿದ್ದೀನಿ ಅಂತೇಳಿ ದೂರನ್ನ ಕೊಟ್ಟಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ದಾಖಲಾಗಿರ್ಬೋದು. ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೇದೆಯನ್ನು ಕೂಡ ಬೆಂಗಳೂರು ದಕ್ಷಿಣ ಎಸ್ಪಿ ಶ್ರೀನಿವಾಸ್ ಗೌಡ್ ಅವರು ಕೂಡ ಆತನನ್ನ ಅಮಾನತು ಮಾಡಿದ್ರು. ಜೊತೆಗೆ ಪ್ರಕರಣ ದಾಖಲಾಗಿತ್ತು ಅಂದ್ರೆ ಈತ ಕಳೆದ 15 ದಿನಗಳಿಂದಲೂ ಕೂಡ ನಾಪತ್ತೆ ಆಗಿದ್ದಾರೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಈತನ ಬಂಧನಕ್ಕೋಸ್ಕರ ಬಲೆಯನ್ನ ಬೀಸುವಂತದ್ದು. ಮಧುಶ್ರೀ, ಧನ್ಯವಾದ ಪ್ರಶಾಂತ್ ತಮ್ಮ ಮಾಹಿತಿಗಾಗಿ.